Hello friends, welcome to our YouTube channel. ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿ. If you like to get our new videos, please subscribe and press bell icon to get our videos notifications. ಆತ್ಮೀಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿ, ಇವತ್ತು ನನ್ನ ಜೊತೆಯ ಒಂದು ಕತೆ ಸಂಚಿಕೆಯ 5ನೇ ಸಂಚಿಕೆಗೆ, ನನ್ನ ಜೊತೆ ಒಂದು ಕತೆ ಸರಣಿಯ 5ನೇ ಸಂಚಿಕೆಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಬಂಧುಗಳೇ, ಇವತ್ತು ನಾನು ಹೇಳಬೇಕು ಅಂತ ಹೊರಟಿರೋ ವಿಚಾರ ಮನುಷ್ಯನಿಗೆ ಅತ್ಯಂತ ಅಮೂಲ್ಯವಾದದ್ದು ಅಂತ ನನಗನ್ಸುತ್ತೆ. ಅದೇನೆಂದರೆ, ಏನಿದ್ರೆ ಏನು ಸ್ವಾಮಿ, ಮನುಷ್ಯನಿಗೆ ಒಂದು ಅಂತಃಕರಣ ಅಂತ ಬೇಡವೇ? ಎಲ್ಲೋಯ್ತವನ ಮಾನವೀಯತೆಯ ಮೌಲ್ಯಗಳನ್ನೇ ಬಿಟ್ಟು ನಾವು ನಡೆಯೋಕೆ ಹೊರಟಿದ್ದೀವಲ್ಲ, ಯಾಕೆ ನಾವು ಹಿಂಗಾಗ್ಬಿಟ್ವಿ? ಹಾಗಾದರೆ ನಾವು ಇಡುತ್ತಾ ಇರೋದು ಎಲ್ಲಿ ಅಂತ ನಂಗೆ ಅರ್ಥ ಆಗಿಲ್ಲ. ಈ ವಿಚಾರ ನಾನು ಯಾರೋ ಒಬ್ಬರ ಚರ್ಚೆ ಮಾಡಿದಾಗ ಅವ್ರದ್ದು ನಾನು ಒಂದೆರಡು ಒಳ್ಳೆಯ ಕತೆ ಕಳಿಸ್ಕೊಟ್ಟು, ನೋಡಿ ಇದು ಓದು ಅಂತ. ಅದನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ. ಒಬ್ಬ ರೈತ, ಅವನು ಸುಮಾರು 100 ನಾಯಿ ಮರಿಗಳನ್ನು ತಂದು ಆ ನಾಯಿ ಮರಿಗಳನ್ನು ಸಾಕೋ ಒಂದು ಪರಿಪಾಠ. ಒಂದು ನಾಯಿ ಮರಿಗಳನ್ನು ಸಾಕ್ತಾ ಇದ್ದರೆ ಏನು ಮಾಡ್ದ, ಒಂದು ಬೋರ್ಡ್ ಹಾಕಿದ್ದಾರೆ, ನಾಯಿ ಮರಿಗಳನ್ನು ಮಾರಾಟಕ್ಕೂ ಇಟ್ಟಿದ್ದೀವಿ ಅಂತ ಹಾಕಿದ್ದ. ಯಾರೋ ಒಬ್ಬ ಹುಡುಗ ಬಂದು ಅಂಕಲ್, ನನಗೊಂದು ನಾಯಿ ಮರಿ ಬೇಕು, ಕೊಡಿ ಅಂತ ಕೇಳಿದ. ಕೊಡಿ ಅಂತ ಕೇಳಿದ್ರೆ ಅವನೇನು ಮಾಡ್ದ, ಆಯ್ತಪ್ಪ ಬಾ ನೋಡು ಅಂತ ಕರೆದ. ಆದರೆ ಅವನು ಮೊದಲೇ ಹೇಳಿಬಿಟ್ಟ, ನೋಡಿ ನಾನು ಬಡವ, ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ, ಇಷ್ಟೇ ನನ್ನ ಹತ್ರ ಇರೋದು, ನಾನು ಇಷ್ಟೇ ಕೊಡೋಕ್ಕಾಗೋದು ಅಂದವನು. ಅವರು ಆಯಿತು ಅಂತ ಹೇಳಿ ಏನು ಮಾಡಿದ್ರು, ಒಪ್ಕೊಂಡ್ರೆ ಆ ಮಾಲೀಕ ನಾಯಿ ಮರಿದ ಕರ್ಕೊಂಡೋಗಿ ಆ ಶೆಡ್ ಇತ್ತಲ್ಲ ಅದು ತೋರಿಸ್ದ. ಅಲ್ಲಿ ಅವನಿಗೆ ಜಾಸ್ತಿ ಏನೂ ಕಾಣಿಸಿಲ್ಲ, ಒಂದು 6-7 ನಾಯಿ ಮರಿ ಅಷ್ಟೇ ಕಾಣಿಸಿರ್ಬೇಕು ಅವನಿಗೆ. ಅದರಲ್ಲಿ ಎಲ್ಲ ನಾಯಿ ಮರಿಗಳು ಭಾಳ ಮುದ್ದಾಗಿದ್ವು, ಭಾಳ ಚೆನ್ನಾಗಿದ್ವು ನೋಡೋಕ್ಕೆ, ಆಮೇಲೆ ಭಾಳ ಲವಲವಿಕೆಯಿಂದ ಕೂಡ ಇತ್ತು, ಆಟ ಆಡ್ತಿತ್ತು, ಎಗರಾಡ್ತಿತ್ತು, ಎಲ್ಲ ಮಾಡ್ತಿತ್ತು. ಒಂದು ನಾಯಿ ಮರಿ ಮಾತ್ರ ಒಂದೇ ಒಂದು ಕಡೆ ಹಾಗೇ ಕೂತಿತ್ತು, ಅದೇನೂ ಮಾಡ್ತಾ ಇರಲಿಲ್ಲ, ಅದು ಸುಮ್ಮನೆ ಹಾಗೇ ಇತ್ತು. ಇವನು ಹೇಳ್ದ, ನನಗೆ ಆ ನಾಯಿ ಮರಿ ಕೊಡಿ ಅಂತ ಕೇಳ್ದ. ಅವ್ರು ಹೇಳಿದ್ರು, ಅಪ್ಪ ನೋಡು, ಅದಕ್ಕೆ ಒಂದು ಕಾಲಿಲ್ಲ ಕಣೋ, ಇನ್ನು ಉಳಿದ 6 ನಾಯಿ ಮರಿಗಳಿಗೂ ಕಾಲಿದೆ, ಅದೆಲ್ಲ ನಿನ್ನ ಜೊತೆ ಹೆಂಗೆ ಬೇಕೋ ಹಂಗೆ ಆಟ ಆಡುತ್ತೆ, ಕುಣಿಯುತ್ತೆ, ಕುಪ್ಪಳಿಸುತ್ತೆ, ಇದಕ್ಕೊಂದು ಕಾಲಿಲ್ಲ ಕಣೋ, ಬೇಡ. ಆಮೇಲೆ ನೋಡು, ಅದು ಒಳ್ಳೆ ಬಡಗಳ ದೇಹ, ಅದರದ್ದು ದೇಹ ಕೂಡ ಅಷ್ಟೇ ಚೆನ್ನಾಗಿಲ್ಲ, ಮುದ್ದಾಗಿಲ್ಲ, ನೋಡೋಕ್ಕಂತ ಏನೋ ಇದೆ, ನಾನು ಬದುಕಿದ್ದೀನಿ, ಇದು ಬದುಕಿದೆಯಾ ಬಡಜೀವವೇ ಅಂದಂಗೆ ನಾನು ಇದ್ದೀನಿ ಅಂತ ಇದೆ ಅಷ್ಟೇ. ಅದು ನೋಡಿ ಏನು ಮಾಡ್ತೀಯಾ ಅಂತ ಕೇಳ್ದ. ಆಗ ಆ ಹುಡುಗ ಏನು ಮಾಡಿದೆ ಗೊತ್ತಾ, ತಾನು ಹಾಕಿದ್ನಲ್ಲ ಆ ಪ್ಯಾಂಟನ್ನು ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು, ನೋಡಿ ನನ್ನದು ಒಂದು ಕಾಲಿದೆಯಲ್ಲ, ಇದು ನನ್ನ ಸ್ವಂತ ಕಾಲಲ್ಲ, ಇದು ನನಗೂ ಕೃತಕ ಕಾಲೇ ಇರೋದು. ಸಣ್ಣವನಾಗಿದ್ದಾಗ ಪ್ರಾಯಶಃ ಆಕ್ಸಿಡೆಂಟ್ ಆಯಿತು, ಪೋಲಿಯೋ ಬಂತು, ಏನೋ ಗೊತ್ತಿಲ್ಲ, ಒಟ್ಟದ್ದು ನನಗೊಂದು ಕಾಲು ಇರಲಿಲ್ಲ ಅಂತ ಮಾತ್ರ ಗೊತ್ತು. ಯಾಕೆ ಹಂಗಾಯ್ತು ಅಂತ ನನಗೆ ನಿಜಾಂಶ ಹೇಳೋರು ಯಾರೂ ಇಲ್ಲ ನನಗೆ. ಆದರೆ ಒಂದು ಕಾಲು ನನಗೆ ಕೃತಕ ಅಂತ ಗೊತ್ತು. ನನಗೆ ಕೃತಕ ಕಾಲಿರ್ತಕ್ಕಂಥ ನನಗೆ ಒಂದು ಕಾಲೇ ಇಲ್ಲದ ನಾಯಿ ಮರಿ ತೊಗೊಂಡೋಗಿ ಸಾಕೋದು ಏನು ದೊಡ್ಡ ವಿಚಾರ ಅಲ್ಲ ಅದು. ಹಾಗಾಗಿ ಇಲ್ಲಿ ನಮಗೆ ಅಂತಃಕರಣ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಚೆನ್ನಾಗಿರೋರನ್ನ ಹೋಗಿ ನಾವು ತಯಾರಿ ಮಾಡಿ ಏನೋ ಮಾಡಿ ದೊಡ್ಡ ವಿಷಯ, ಅವ್ನು ಬೆಳೆಸಿ, ದೊಡ್ಡ ವಿಷಯ ಅಲ್ಲ ಅದು. ಯಾರು ಎಲ್ಲದರಲ್ಲಿ ಹಿಂದುಳ್ಕೊಂಡಿರ್ತಾರೋ, ಇವರು ಏನೂ ಪ್ರಯೋಜನ ಇಲ್ಲ ಅಂತ ಇರ್ತಾರೋ, ಅವರನ್ನು ನೋಡಿ
ಅವರು ನನ್ನ ಉದ್ಧರಿಸಿದರೆ ಅದು ನನ್ನ ಪ್ರಕಾರ ಅಂತಃಕರಣ ಅಂತ. ಅದಕ್ಕೆ ನಮ್ಮ ಸಹಪಾಠಿಗಳೊಬ್ಬರು ಹೇಳ್ತಾಯಿದ್ರು, ನನಗೆ ಒಂದು ಘಟನೆ ಹೇಳಿದರು. ಡಾಕ್ಟರ್ APJ ಅಬ್ದುಲ್ ಕಲಾಮು ರಾಷ್ಟ್ರಪತಿಗಳಾಗಿದ್ದಾಗ ಒಂದು ಸರಿ ಅವರ ಅವರ ಕೆಲಸ ಇರುತ್ತಲ್ಲ, ಅದು ಅವರ ಸೆಕ್ಯೂರಿಟಿ ಅವರ ಸಿಬ್ಬಂದಿ ಅವತ್ತವನು ಕೆಲಸಕ್ಕೆ ಬಂದಿರಲಿಲ್ವಂತೆ. ಯಾಕೆ ಬಂದಿಲ್ಲ ಅವನು ಅಂತ ಕೇಳಿದ್ರು. ಇಲ್ಲ ಸರ್, ಅವ್ರ ತಾಯಿ ಹೋಗ್ಬಿಟ್ಟಿದ್ದಾರೆ, ಹಾಗಾಗಿ ಇವತ್ತು ಅವನು ಇನ್ಮೇಲೆ ಅವನು ಒಂದು 11 ದಿನ ಬರಲ್ಲ ಅಂತ ಹೇಳೋದಂತೆ. ಅವ್ರು ಏನು ಮಾಡೋದಂತ ಗೊತ್ತಾ, ಅವರು ಸೀದಾ ಹೋಗಿ ಆ ತಾಯಿಯ ಮನೆಗೆ, ಅಂದರೆ ಯಾವ ತಾಯಿ ತೀರ್ಕೊಂಡಿದ್ದಲ್ಲ ಅಲ್ಲಿಗೆ ಅವರೇ ಹೋಗ್ಬಿಟ್ರಂತೆ. ಸಾಮಾನ್ಯವಾಗಿ ರಾಷ್ಟ್ರಪತಿಗಳಿಗೆ ಏನಾಗುತ್ತೆ ಹೇಳಿ, ರಾಷ್ಟ್ರಪತಿಗಳಿಗೆ ಸಿಕ್ಕಾಪಟ್ಟೆ ಸೈನ್ಯ ಇರುತ್ತೆ, ಎಲ್ಲ ಇರುತ್ತಲ್ಲ, ಅವರೆಲ್ಲವನ್ನು ಬಿಟ್ಬಿಟ್ಟು ಹಾಗೆ ನುಗ್ಗಿಬಿಟ್ರಂತೆ. ಆ ಸಿಬ್ಬಂದಿಗೆ ರಾಷ್ಟ್ರಪತಿ ಬಂದರು ಅಂತ ಗೌರವ ಕೊಡಬೇಕು, ತನ್ನ ತಾಯಿ ಹೋಗಿದೆ ಅಂತ ದುಃಖ ಮಾಡಬೇಕು ಗೊತ್ತಾಗಲಿಲ್ಲ, ಗೊಂದಲ ಹಾಕ್ಕೊಂಡಿದ್ರು ಅಂತ. ಆ ಕಾಲದಲ್ಲಿ ಅಂತಃಕರಣ ಅಂಥ ವ್ಯಕ್ತಿಗಳೆಲ್ಲ ಇದ್ದರು. ಇವತ್ತು ಯಾಕೆ ನಾವು ಈ ಮೌಲ್ಯಗಳನ್ನೆಲ್ಲ ಕಳ್ಕೊತಾ ಇದ್ದೀವಿ ಅಂತ ಗೊತ್ತಿಲ್ಲ ನನಗೆ. ಇನ್ನು ಮುಂದೆ ಅದನ್ನು ಅದೇ ರೀತಿ ಇವರು ನಮ್ಮ ಅಬ್ರಹಂ ಲಿಂಕನ್ ಅವರ ಜೀವನದಲ್ಲೂ ಬರುತ್ತೆ. ಯಾರೋ ಒಬ್ಬ ಸೈನಿಕ ಹಾಸ್ಪಿಟಲ್ ಮಲಗಿದ್ದಂತೆ, ಆಗೇನೋ ಅವ್ರ ತಾಯಿಗೆ ಅವನೊಂದು ಪತ್ರ ಬರೀಬೇಕಾಯ್ತಂತೆ. ಅವನು 2 ಕೈ ಇಲ್ಲದ ಕಾರಣ ಅವ್ರನ್ನ ಕರೆದು ಕೂರಿಸಿ ಒಂದು ಪತ್ರ ಬರೀರಿ ಅಂಥೇಳಿ ತನ್ನ ತಾಯಿ ಒಂದು ಪತ್ರ ಬರೆಸಿದ್ದಂತೆ. ಅವ್ರ ಕೈಯಲ್ಲಿ ಆ ಪತ್ರ ಬರೆದು ಅವ್ರ ಕಡೆಗೆ ಅಬ್ರಹಂ ಲಿಂಕನ್ ಅಂತ ಹೇಳಿದಾಗ ಅವನು ಭಾಳ ತೃಪ್ತಿಯಿಂದ ಪ್ರಾಣ ಬಿಟ್ಟ ಅಂತ. ಎಷ್ಟೋ ಸರಿ ಅವರು ತಮ್ಮ ದೊಡ್ಡತನವನ್ನು ಮರೆತು ಅವರು ಹೋಗಿರ್ತಾರೆ. ಹಾಗಾಗಿ ಇಂಥವನ್ನೆಲ್ಲ ನಾವು ಆದರ್ಶವಾಗಿ ಇಟ್ಕೊಂಡು ನಾವು ಜೀವನ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ. ಹಾಗೇ ಇನ್ನೊಬ್ಬರು ಒಬ್ಬ ಸ್ವಾಮಿಗಳು, ಶ್ರೀಮತ್ ಸ್ವಾಮಿ ಪುರುಷೋತ್ತಮಾನಂದರು ಅಂತ, ಅವರು ತಮ್ಮ ಎಷ್ಟೋ ಜನ ಶಿಷ್ಯಂದರಿಗೆ ಹಾಗೆಲ್ಲ ಚಪ್ಪಲಿನ ಹೇಗೆ ಬಿಡಬೇಕು ಅಲ್ಲಿಂದ ತಗೊಂಡು, ನಾವು ಸುಮ್ಮನೆ ಹೆಂಗೆ ಬೇಕು ಹಂಗೆ ಬಿಡ್ತಲ್ಲ, ಹೆಂಗೆ ಬಿಡಬೇಕು ಅಲ್ಲಿಂದ ತಗೊಂಡು ಪ್ರತಿಯೊಂದನ್ನು ಅವರೇ ಮುಟ್ಟಿ 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 ಮಾಡಿ ತೋರಿಸ್ತಾ ಇದ್ದರು ಅಂತ ನಾನು ಕೇಳಿದೆ ಒಂದು ಕಡೆ. ಅದರಿಂದ ನಾವು ಜೀವನದಲ್ಲಿ ಅಂತಃಕರಣವನ್ನು ಬೆಳೆಸಿಕೊಳ್ಳಬೇಕಾಗ್ತದೆ. ಎಲ್ಲ ಬೆಳೆಸ್ಕೊಳ್ಳಿ. ಮನುಷ್ಯನಿಗೆ ನಾವು ಹೋಗಬೇಕಾದ್ರೆ ಕೇವಲ ಹೆಸರಷ್ಟೇ ಸಂಪಾದನೆ ಮಾಡ್ತೀವಿ. ಹುಟ್ಟಿದಾಗ ನಮಗೆ ಹೆಸರು ಇರೋದಿಲ್ಲ, ಉಸಿರು ಇರುತ್ತೆ. ಸತ್ತಾಗ ಉಸಿರು ಇರೋದಿಲ್ಲ, ಹೆಸರು ಇರುತ್ತೆ. ಆ ಹೆಸರು ಅಜರಾಮರವಾಗಿ ಉಳಿಬೇಕಾದರೆ ನಮಗೆ ಸ್ವಲ್ಪವಾದರೂ ಅಂತಃಕರಣ ಇರ್ಬೋದಲ್ಲ. ಆ ಅಂತಃಕರಣವನ್ನು ನೀವೆಲ್ಲ ಬೆಳೆಸ್ಕೋತೀರಿ ಅನ್ನೋಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾನು ಮತ್ತೊಮ್ಮೆ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ 6ನೇ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.